ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಬ್ಬನ್ ಪಾರ್ಕಿಗೆ ಬಂದಿದ್ವಿ. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಇತ್ತು. ಬನ್ನಿ ನಿಮಗೂ ಫ್ಲವರ್ ಶೋ ತೋರಿಸ್ತೀನಿ. ನೋಡಿ, ಹಂಪಿ ರಥದ ಮಾದರಿ ತಳಿ ತಳಿ ಹೂಗಳಿಂದ ಸೃಷ್ಟಿಯಾದ ಈ ಚಂದ ಹೇಗಿದೆ, ಎಷ್ಟು ಅದ್ಭುತವಾಗಿದೆ ಅಲ್ವಾ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದು ಹೂಗಳಿಂದ ತಯಾರಾದ ವಿವಿಧ ಹಣ್ಣುಗಳು, ಎಷ್ಟೊಂದು ಅದ್ಭುತವಾದ ರಚನೆ ಅಲ್ವಾ, ಕಣ್ಣಿಗೆ ತಂಪು ನೀಡುತ್ತದೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಅದ್ಭುತವಾಗಿರುವ ದೃಶ್ಯಗಳು ಕಾಣಿಸ್ತದೆ. ಇಲ್ಲಿರೋ ಪ್ಲ್ಯಾಂಟ್ಸ್ ಎಲ್ಲ ಶೋ ಪ್ಲ್ಯಾಂಟ್ಸ್ಗಳು ಎಷ್ಟು ಅದ್ಭುತವಾಗಿದೆ ಅಲ್ವಾ. ಅದರಿಂದ ಕೂಡ ಇದನ್ನೆಲ್ಲ ರಚನೆ ಮಾಡಿದ್ದಾರೆ. ಪೂರ್ತಿಯಾಗಿ ಫ್ಲವರಿಂದ ಡೆಕೋರೇಟ್ ಆಗಿರೋ ಇದು. ಹಾಗೆ ಇಲ್ಲಿ ನೋಡಿ, ಫ್ಲವರ್ ಹೂವುಗಳಿಂದ ಎಷ್ಟು ಅದ್ಭುತವಾಗಿ ಮೀನನ್ನು, ಕೋಳಿಯನ್ನು, ನಮ್ಮ ರೈತರನ್ನು, ಹಾಗೆ ಜೀಪ್ ಅಂತೂ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಬಂದಿರೋ ಎಲ್ಲ ಮಕ್ಕಳಿಗೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತಾಯಿತ್ತು. ಅಷ್ಟು ಖುಷಿಯಾಗಿ ನೋಡ್ತಾಯಿದ್ರು ಜೀಪು, ಮೀನು, ಕೋಳಿ ಅಂತ. ಅದ್ರ ಮುಂದೆ ಹೀಗೆ ಶೋಕೇಶ್ ಪ್ಲ್ಯಾಂಟ್ಗಳನ್ನು ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ಇದನ್ನು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಹಾಗೆ ಇಲ್ಲಿ ನೋಡಿ, ಚಿಟ್ಟೆ ಮಾಡಿದರು ಫ್ಲವರಿಂದ. ಅದ್ರ ಮುಂದೆ ನಾನು ಕೂಡ ಸೆಲ್ಫಿ ತೊಗೊಂಡೆ. ಅದರಿಂದ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣ ನಮ್ಮ ಕಣ್ಣಿಗೆ ಈ ಎಕ್ಸಿಬಿಷನ್ ಥರ ಕಾಣಿಸ್ತಾ ಇತ್ತು. ನಾವು ನೋಡ್ದಲೇ ಇರೋವಂಥ ಕೆಲವು ಪ್ಲ್ಯಾಂಟಿನ ಭಾವಚಿತ್ರ, ಗಿಡಗಳು, ಮರಗಳಿಂದ ಭಾವಚಿತ್ರಗಳನ್ನ ಇಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಒಂದೊಂದಕ್ಕೂ ಒಂದೊಂದು ಕಥೆಗಳು ಕೂಡ ಇರುತ್ತೆ. ಹಾಗೆ ಅಲ್ಲಿಂದ ಮುಂದೆ ಬಂದಿದ್ದ ತಕ್ಷಣ ನಮಗೆ ಈ ಅದ್ಭುತವಾಗಿರೋ ಡೆಕೋರೇಷನ್ ಕಾಣಿಸ್ತಾ ಇತ್ತು. ಫ್ಲವರಲ್ಲಿ ಸಖತ್ತಾಗಿ ಮಾಡಿದರು. ಇಲ್ಲಿ ನಿಮಗೆ ಗೊತ್ತಲ್ಲ, ಮಕ್ಕಳಿಗೆ ಆನೆ ಅಂದರೆ ಎಷ್ಟು ಇಷ್ಟ ಅಂತ, ಅವರಿಗೋಸ್ಕರನೇ ಮಾಡಿದ್ದಾರೆ. ಮಕ್ಕಳನ್ನ ಆಕರ್ಷಿಸೋಕ್ಕೋಸ್ಕರನೇ ಆನೆಗಳನ್ನ, ಒಂದು ದೊಡ್ಡ ಆನೆ, ಒಂದು ಪುಟ್ಟ ಆನೆಗಳನ್ನ ಚೆನ್ನಾಗಿ ರೆಡಿ ಮಾಡಿದರು. ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ನೋಡಿ, ಇದು ಎಲ್ಲರೂ ಸೆಲ್ಫಿ ತೊಗೊತಾ ಇದ್ರು. ಸಖತ್ತಾಗಿತ್ತು. ದೂರದಿಂದ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು. ಹಾಗೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೋಸ್ಕರ ಫ್ಲವರಿಂದ ಡೆಕೋರೇಟ್ ಆಗಿರೋಂಥ ಡಾಲ್ಫಿನ್ ಫಿಶ್ ಅಂತೂ ಆಸಮ್. ನನ್ನ ಕಣ್ಣಿಗೆ ಇದೊಂದು ಬಿತ್ತು. ತರಕಾರಿಗಳಿಂದ ಆನೆನ ಮಾಡಿದರು. ಏನು ಸಖತ್ತಾಗಿ ಆನೆನ ಮಾಡಿದ್ರಂದರೆ ಅಷ್ಟು ಚೆನ್ನಾಗಿತ್ತು. ಎಲ್ಲ ಕೂಡ ತರಕಾರಿಯಿಂದನೇ ಆಗಿತ್ತು. ನಮಗೆ ಸ್ವಾಗತ ಮಾಡೋದಕ್ಕೋಸ್ಕರ ಡಾಲ್ಫಿನ್ನ ಏನು ಫ್ಲವರಲ್ಲಿ ಕ್ರಿಯೇಟ್ ಮಾಡಿದರು, ಅದು ಸುತ್ತ ಇದು ರೌಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶಾಲಾ ಮಕ್ಕಳುಗಳೆಲ್ಲ ಬಂದಿದ್ದರು. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ್ದು ಧಾನ್ಯಗಳನ್ನ ಬೆಳೀತಾರೆ ಅನ್ನೋದನ್ನು ಒಂದು ಹೈಲೈಟ್ ಮಾಡಿ ಇಟ್ಟಿದ್ರು. ಇದು ಇನ್ನೂ ಹೈಲೈಟೆಡಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಇಲ್ಲೊಂದು ಡೆಕೋರೇಷನ್ ಕಾಣಿಸ್ತಾ ಇತ್ತು. ಈ ಎಲ್ಲ ತೆಂಗಿನ ಗರಿಯಿಂದ ಮಾಡಿರೋ ಹಾಗೆ ನಮ್ಮ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ ರೈತರು ಅಂತ ತೋರಿಸೋದಕ್ಕೆ ಮಾಡಿರೋ ಹಾಗಿತ್ತು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಹಸು, ಕರು ಎಲ್ಲದನ್ನು ಇಟ್ಟು. ಹುಲಿಗಳಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮ ಕರ್ನಾಟಕನ ಹೂವುಗಳಿಂದ ನಮ್ಮ ಕರ್ನಾಟಕದ ಭಾವಚಿತ್ರಗಳನ್ನ ಹೇಗೆ ಬಿಂಬಿಸಿದ್ರಂದರೆ, ಅದ್ರ ಮುಂದೆ ಎಷ್ಟು ಸೆಲ್ಫಿ ತೊಗೊಂಡ್ರೂ ಸಾಕಾಗಲ್ಲ, ಎಷ್ಟು ಫೋಟೋ ತೊಗೊಂಡ್ರೂ ಸಾಕಾಗಲ್ಲ ಅನ್ನೋ ಥರ ಎಲ್ಲರೂ ಅಲ್ಲೇ ನಿಂತಿದ್ರು. ಅದರಿಂದ ಹಾಗೆ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣವೇ ಹುಲಿ, ನನ್ನ ಮಗ ಅಂತೂ ಎಲ್ಲ ನೋಡಿ ಸುಸ್ತಾಗ್ಬಿಟ್ಟು ಅವ್ರ ಅಪ್ಪನ ತೋಳ ಮೇಲೆ ರೆಸ್ಟ್ ಮಾಡ್ತಾ ಇದ್ದ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಮನೆಗಳಲ್ಲಿ ಹೇಗೆ ನಾವು ಶೋಗೋಸ್ಕರ ಡೆಕೋರೇಟ್ ಮಾಡಿ ಫ್ಲವರ್ ಪಾಟ್ಗಳನ್ನ ಇಡ್ಬೋದು, ಹೇಗೆ ಕಾಣುತ್ತೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆಯಾಗಿ ಮಾಡಿದ್ದು. ಅದರಿಂದ ಮುಂದೆ ಬಂದಿದ್ದ ತಕ್ಷಣವೇ ಹೂವಿಂದ ಜಿಂಕೆ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗಲ್ಲ, ಎಷ್ಟು ಕಲರ್ಫುಲ್ಲಾಗಿ ಮಾಡಿದ್ರಂದರೆ. ಅದ್ರ ಪಕ್ಕನೇ ಒಂದು ಮರ ದಿನ್ನೆಗಳನ್ನ ಇಟ್ಬಿಟ್ಟು ಅದ್ರ ಮೇಲೆ ಬಟರ್ಫ್ಲೈ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಮುಂದಕ್ಕೆ ಬರ್ತಾ ವಿವಿಧವಾಗಿರೋ ಫ್ಲವರ್ಗಳು, ಕಲರ್ಫುಲ್ಲಾಗಿರೋ ಈ ಫ್ಲವರ್ ಮಧ್ಯೆ ಕಳೆದೋಗ್ಬಿಡ್ಬೇಕು ಅನ್ನಿಸ್ತಿತ್ತು. ಹಾಗೆ ಶೋ ಪ್ಲ್ಯಾಂಟ್ಸ್ ತುಂಬ ಡಿಫ್ರೆಂಟ್ ಶೋ ಪ್ಲ್ಯಾಂಟ್ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಫ್ಲವರ್ ಪಾಟ್ಗಳಿಂದ ಹಾರ್ಟ್ ಮಾಡಿದರು. ಇದಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಗೊತ್ತಿರಬೇಕಲ್ಲ, ಬೃಂದಾವನ ಅಂದರೆ ರಾಧಾಕೃಷ್ಣ ಅಂದರೆ ಪ್ರೀತಿ. ಇದೆಲ್ಲದ್ರ ಸಂಕೇತವಾಗಿ ಒಂದು ರಾಧಾಕೃಷ್ಣನ ಹಾರ್ಟ್ನ ಮಾಡಿ ಅದ್ರ ಮಧ್ಯದಲ್ಲಿ ರಾಧಾಕೃಷ್ಣನ ನಿಲ್ಲಿಸಿದ್ರು. ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು. ಬೃಂದಾವನ ಅನ್ನೋದೇ ರಾಧಾಕೃಷ್ಣ ಅನ್ನೋ ಹೆಸರನ್ನ ನೆನಪು ಮಾಡೋದಕ್ಕೆ ಅಂತಲೇ
ಇದೆ ಅನ್ನೋ ವಾಕ್ಯಕ್ಕೆ ಪ್ರತಿಬಿಂಬವಾಗಿ ತುಂಬ ಅದ್ಭುತವಾಗಿ ನಡೆಸಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಧಾಕೃಷ್ಣ ಹಾರ್ಟ್ ಮಧ್ಯೆ. ಹಾಗೆ ಹೆಣ್ಮಕ್ಳಿಗೆ ಹೊರಗಡೆ ಅಂದ್ರೇ ಶಾಪಿಂಗ್ ಅಲ್ವಾ, ಅದಕ್ಕೆ ನೋಡಿ ಬಟ್ಟೆಗಳು ಶಾಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಬಟ್ಟೆಗಳು, ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ಹ್ಯಾಂಡ್ ಬ್ಯಾಗ್ಸ್, ಹಾಗೆ ಇಯರಿಂಗ್ಸು, ನೆಕ್ಲೆಸ್, ಬ್ಯಾಂಗಲ್ಸ್ ಎಲ್ಲ ಕೂಡ ಇತ್ತು. ಶಾಪಿಂಗ್ ಮಾಡೋರಿಗೆ ಇನ್ನೂ ಈಸಿ ಇರುತ್ತೆ. ಹಾಗೆ ಡ್ರೈ ಫ್ರೂಟ್ಸು, ತಿಂಡಿಗಳು ತಿನ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಫ್ಲವರ್ ಶೋ ನೋಡಲಿ ಅಂತ ಎಲ್ಲ ಇಟ್ಟಿದ್ರು. ನಾವು ಕೂಡ ಹಾಗೆ ಎಲ್ಲದ್ರ ಮೇಲೆ ಒಂದು ನೋಟ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದು ನಾವು ರಿಟರ್ನ್ ಬರ್ತಾ ಹಾಗೆ ಅನಿಸ್ತು ಮನಸ್ಸಿಗೆ, ಪ್ರಕೃತಿಯ ಸೌಂದರ್ಯಕ್ಕೆ, ತೋಟಗಾರಿಕೆಯ ಕೈಚಳಕಕ್ಕೆ ಎಲ್ಲ ಸೇರಿ ಈ ಉದ್ಯಾನವನವನ್ನೇ ದೇವಲೋಕ ಮಾಡಿದೆ. ಕಬ್ಬನ್ ಪಾರ್ಕಿನ ಪುಷ್ಪ ಮೇಳಕ್ಕೆ ಬನ್ನಿ, ವೀಕ್ಷಿಸಿ, ಈ ಸೊಬಗಿನ ಸವಿ ನೆನಪನ್ನು ಮನದಲ್ಲಿ ತುಂಬಿಸಿಕೊಳ್ಳಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿಯನ್ನು